ಲಕ್ಷ್ಮೀ ಮಾತಾ ಥಿಯೇಟರಲ್ಲಿ ಎಷ್ಟು ಚಲೋ ರೆಸ್ಪಾನ್ಸ್ ಇದ್ರು ನೋಡ್ರಿ. ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟು ಜನ ಇದ್ದರು, ಎಷ್ಟು ರಿಪೀಟ್ ಆಡಿಯನ್ಸ್ ಇತ್ತು, ಅದು ನೋಡಿ ನಮ್ಗೆ ತುಂಬ ಸಂತೋಷ ಆಯಿತು. ಥಿಯೇಟರ್ ಅಷ್ಟು ಕೆಪಾಸಿಟಿ ಥಿಯೇಟರ್ ಅದು, ಅಲ್ಲಿ ಕೂಡ ಅಷ್ಟೊಂದು ಜನ. ಇನ್ಫ್ಯಾಕ್ಟ್ ಹುಬ್ಳಿಲಿ ನಮಗೆ ಓಕೆ ಕ್ರೌಡ್ ಇರುತ್ತೆ, ಗುಡ್ ರೆಸ್ಪಾನ್ಸ್ ಅಂತ ಆಲ್ರೆಡಿ ಗೊತ್ತಿತ್ತು. ಬಟ್ ಧಾರವಾಡಲ್ಲಿ ಹೇಗಿದೆ ಅಂತ ನಮಗೆ ಸ್ವಲ್ಪ ಡೌಟ್ ಇತ್ತು. ಬಟ್ ಧಾರವಾಡ ಥಿಯೇಟರ್, ವಿಜಯ ಥಿಯೇಟರ್ಗೆ ಹೋಗಿ ಬಂದ್ವಿ. ಐ ಥಿಂಕ್ ನಮಗೆ ಬೆಸ್ಟ್ ರೆಸ್ಪಾನ್ಸ್ ಸಿಕ್ಕಿದ್ದು ಧಾರವಾಡ, ಒನ್ ಆಫ್ ದ ಬೆಸ್ಟ್ ರೆಸ್ಪಾನ್ಸ್ ಅಂತ ಹೇಳ್ಬೋದು. ಧಾರವಾಡ ಥಿಯೇಟರಲ್ಲಿ, ವಿಜಯ ಥಿಯೇಟರಲ್ಲಿ. ನನಗೆ ಅಜಯ್ಗೆ ಕೃಷ್ಣ ಗೀತಾ ಅಂತಾನೆ ಕರಿತಾ ಇದ್ರು. ಸೊ ಹಾಗಾಗಿ ಐ ಥಿಂಕ್ ಈವನ್ ನನ್ಗೆ ಹಾಡಕ್ಕೆ ಹೇಳಿದ್ರು. ಸೊ ನಾನು ಒಂದು ಸೆಂಟೆನ್ಸ್ ಅಂದರೆ ಒಂದು ಲೈನ್ ಹಾಡಿದೆ ಅಷ್ಟೇ, ಸಂತೆಯಲ್ಲಿ ಅಂತ ಹೇಳಿದ ತಕ್ಷಣ ಅವರೇ ಶುರು ಮಾಡಿದ್ರು. ಸೊ ಐ ಥಿಂಕ್ ರೆಸ್ಪಾನ್ಸ್ ಇಸ್ ವೆರಿ ಗುಡ್. ಖುಷಿ ಆಗ್ತಿದೆ ಬಿಕಾಸ್ ಉತ್ತರ ಕರ್ನಾಟಕದಲ್ಲಿ ನಮ್ಮ ಚಿತ್ರ ಇಷ್ಟು ಚೆನ್ನಾಗಿ ಓಡ್ತಿದೆ. ಈ ಜನ ನಮ್ಮ ಚಿತ್ರವನ್ನು ಇಷ್ಟು ಇಷ್ಟಪಡ್ತಿದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು. ನಮಸ್ಕಾರ ರೀ. ಒಮ್ಮೆ ನೋಡ್ರಿ ಬೆಂಗಳೂರಲ್ಲಿ ರಸ್ತೆ ಹೋಗ್ತಿದಾರೆ, ಇಲ್ಲ ಬರ್ತಿದಾರಲ್ವಾ? ನಾವು ನಿಮ್ಮ ಕಡೆ ಅವ್ರಿ, ಉತ್ತರ ಕರ್ನಾಟಕದವ್ರೆ. ನಾವು ನಮ್ಮ ತಂದೆ ತಾಯಿ ಎಲ್ಲಿ ಅವ್ರೆ, ರಾಣೆಬೆನ್ನೂರು. ಖುಷಿ ಆಗ್ತದೆ ನಿಮ್ಮನ್ನೆಲ್ಲ ನೋಡಿಲ್ಲ. ಆಡ್ಬೇಕಾ? ಮೋಸ ಮಾಡಲೆಂದ ನೀನು ಬಂದೆಯ, ಪ್ರೀತಿ ಹೆಸರು ಹೇಳಿ ಎದುರು ನಿಂತೆಯ, ನಕ್ಕ ಹಾಗೆ ನಟನ ಮಾಡಿ ಕಾದೆಯ, ಸದ್ದಿನಲ್ಲಿ ಹೃದಯ ಹೊರಗೆ ಅಂತ ಹೇಳಲ್ಲ ರೀ. ಎಲ್ಲರೂ ಹೊರಗೆ ಜೋಡಿಸ್ಬಿಟ್ಟಿದ್ದಾರೆ ನಮಗೆ. ನೀವೆಲ್ಲರೂ ಇಲ್ಲಿ ನಮ್ಮ ರಾಧಿಕಾರ್ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ, ಬಿಡಬೇಡಿ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಖುಷಿ ಆಗ್ತಿದೆ, ನೀವೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ, ನೀವೆಲ್ಲ ಎಷ್ಟು ಖುಷಿ ಪಡ್ತಾ ಇದ್ದೀರಾ ಅಂತ ನಿಜವಾಗ್ಲೂ ನಮ್ಗೆ ಖುಷಿ ಆಗ್ತಿದೆ. ಅಂಡ್ ಮೋಸ ತುಂಬಾ ಹುಡುಗಿಯರು ಮೋಸ ಮಾಡಲ್ಲ ರೀ, ತುಂಬಾ ಹುಡುಗಿಯರು ಮಾಡಲ್ಲ, ಆದ್ರೆ ಮಾಡ್ತಾರೆ. ನೋಡಿ ಹುಡುಗಿರು ಅಲ್ಲೇ ಇದ್ದಾರೆ. ಅಮ್ಮ ನಾವು ಮೋಸ ಮಾಡ್ತೀವ? ನಮಸ್ತೆ, ಸಂತೆಯಲ್ಲಿ ನಿಂತರು ಕಾಣುವಂತೆ ಕೂದು ನೀನು ಕಾಣಬಲ್ಲೆ ಸೇರಬಲ್ಲೆ ನಿನ್ನನ್ನೇ, ಮಾತ್ರ ಬಲ್ಲೆ ನಿನ್ನನ್ನೇ. ಥ್ಯಾಂಕ್ ಯು. ಅವ್ರು ಹೇಳಿದ್ರು ಏನಪ್ಪ ಅಂದ್ರೆ, ಅವ್ರು ಹೇಳಿದ್ರು ಹುಡುಗಿರು ಮೋಸ ಮಾಡಿಲ್ಲ ಅಂತ ಇವ್ರು ಹೇಳ್ತಿದ್ರೆ, ಅಜಯ್ ಜಿ ಹೇಳ್ತಿದ್ರೆ ಮೋಸ ಮಾಡ್ತಾರೆ ಅಂತ. ಏನಪ್ಪ ಅಂತಂದ್ರೆ, ಹುಡುಗಿರು ಒಂಬೇಗೌಡ್ರು ತರನೇ ಬಗ್ಗೆ ಕೈ ಕೊಡ್ತಾರೆ. 90% ಹುಡುಗರು ಲವ್ ಮಾಡಿರೋ ಹುಡುಗಿ ಕೈ ಕೊಟ್ಟರೆ ಸಾಕು, ಮತ್ತೊಂದು ಹುಡುಗಿಗೆ ತಗೊಳ್ಕೋಬಹುದು ಅಂತ. 1% ಹುಡುಗರು ಅದನ್ನೇ ಸೀರಿಯಸ್ ಆಗಿ ತಗೊಂಡು ದೇವಸ್ಥಾನ ಆಗ್ಬಿಡ್ತಾರೆ. ನಮ್ ಕೃಷ್ಣ ದೇವಸ್ಥಾನ ಆಗ್ತಾರೆ ಅಂತ ನಾವು ಅನ್ಕೊಂಡ್ರೆ ಅವನು ಸಲ್ಮಾನ್ ಖಾನ್ ತರ ಆಗ್ಬಿಡ್ತಾರೆ. ನಮ್ಮ ಥಿಯೇಟರ್ ಮಾಲೀಕರು ಹೀರೋ ಹೀರೋಯಿನ್ ಅವ್ರಿಗೆಲ್ಲ ಸನ್ಮಾನ ಮಾಡ್ತಾರ, ಎಲ್ಲ ಚಪ್ಪಳ ಹೊಡಿರಿ ಜೋರಾಗಿ. ಅದೇ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಧಾರವಾಡ ಶೈಲಿ ರೊಟ್ಟಿ ಊಟ ಮಾಡ್ತಾ ಇದ್ದೀವಿ ನೋಡಿ. ಬೆಂಗಳೂರು ಹುಡುಗಿ ಹೆಂಗೆ ರೊಟ್ಟಿ ತಿಂತಾರೆ. ತುಂಬ ಖಾರ ಆದರೂ ಮಜವಾಗಿದೆ. ಚಟ್ನಿ ಪುಡಿ ಎಲ್ಲ, ಮೊಸರು ಈರುಳ್ಳಿ ನೋಡಿ, ಈರುಳ್ಳಿ ಒಂದು ಬಾಸ್ಕೆಟ್ ಇಟ್ಕೊಂಡು. ಬಿಸಿ ಜೋಳದ ರೊಟ್ಟಿ. 3 ರೊಟ್ಟಿ ತಿಂದಿನಿ, ಇನ್ನೊಂದು ರೊಟ್ಟಿ ಬಂದಿಲ್ಲ, 4ನೇ ಕಾಯ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನಾವೇನು ಇಲ್ಲಿ ಮೇಲೆ ಜೋಳದ ರೊಟ್ಟಿ ತಿಂದಲ್ಲ, ಇಲ್ಲಿ ನಮ್ಮ ಅಕ್ಕವರ ತಾಯಂದ್ರೆ ಇಲ್ಲಿ ರೊಟ್ಟಿ ಬರೋದು ನಮ್ಗೆ ತಿನ್ಸಿರೋದು. ನಿನಗೆ ಎಷ್ಟು ರೊಟ್ಟಿ ಮಾಡ್ತಾರೆ ಲೆಕ್ಕಕ್ಕಿಲ್ಲ. ಬಂದಿದ್ದೆಲ್ಲ ಗ್ರಾಹಕರಿಗೆ ಇಲ್ಲಿ ರೊಟ್ಟಿ
ಮಾಡಿಬಿಟ್ಟು ಹೊಟ್ಟೆ ತುಂಬಿಸಿ ಕಳಿಸ್ತಾ ಇರ್ತಾರೆ. ರುಚಿ ರುಚಿಯಾದ ರೊಟ್ಟಿ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು ರೊಟ್ಟಿ. ಧನ್ಯವಾದ.